ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ಒಂದು ತುಂಬ ಚೆನ್ನಾಗಿರುವಂಥ ಟೇಸ್ಟಿಯಾಗಿರ್ತಕ್ಕಂಥ ವೆಜಿಟೇಬಲ್ ಸಲಾಡ್ ಮಾಡೋದು ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ. ಸೊ ಇದು ನಮ್ಮ ಚಿಕ್ಕಮ್ಮ ನನಗೆ ಹೇಳ್ಕೊಟ್ಟಿದ್ರು. ಸೊ ಅವರು ಡೈಲಿ ಒಂದು ಡಿನ್ನರ್ ಟೈಮಲ್ಲಿ ಈ ಒಂದು ಸಲಾಡ್ ಇದ್ದೇ ಇರ್ತಿತ್ತು ಅಂತಲೇ ಹೇಳ್ಬೋದು. ಸೊ ತುಂಬ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಸೊ ಎಲ್ಲ ತರಕಾರಿಗಳು ಸಹ ಇದರೊಳಗೆ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದಕ್ಕೆ ನೀವು ಯಾವ ತರಕಾರಿನಾದರೂ ಹಾಕ್ಕೊಳ್ಬೋದು. ಸೊ ತುಂಬ ಚೆನ್ನಾಗೂ ಇರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ತುಂಬ ಸಿಂಪಲ್ಲಾಗಿರ್ತಕ್ಕಂಥ ಈ ಒಂದು ಸಲಾಡ್ ಅಂತಲೇ ಹೇಳ್ತೀನಿ. ಸೊ ಡಯಟ್ ಮಾಡುವಂಥವ್ರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಮತ್ತು ವಯಸ್ಸಾದವ್ರಿಗಾಗಿರ್ಬೋದು, ಎಲ್ಲ ಯಂಗ್ಸ್ಟರ್ಸ್ಗಳು ಸಹ ಇದನ್ನು ಯೂಸ್ ಮಾಡ್ಬೋದು. ಸೊ ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಇದಕ್ಕೆ ಬೇಕಾದಂಥ ತರಕಾರಿಗಳು ಬಂದು ಮೂಲಂಗಿ, ಗೆಡ್ಡೆಕೋಸು, ಸೌತೆಕಾಯಿ, ಬೀಟ್ರೂಟು, ನಂತರ ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಮೊಸರು, ಪೆಪ್ಪರ್ ಪೌಡರು, ಸಾಲ್ಟು, ಟೊಮೆಟೊ. ಇದಕ್ಕೆ ಈರುಳ್ಳಿನೂ ಸಹ ನೀವು ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಈರುಳ್ಳಿ ತೊಗೊಂಡಿಲ್ಲ. ಕ್ಯಾರೆಟು, ಬೀಟ್ರೂಟು, ಮೂಲಂಗಿ, ನಂತರ ಸೌತೆಕಾಯಿ, ಟೊಮೆಟೊ. ಸೊ ಇಷ್ಟನ್ನು ನಾನು ಒಂದೊಂದಾಗಿ ತುರ್ಕೊಳ್ತೀನಿ. ಸೊ ಮೊದಲಿಗೆ ನಾನು ಕ್ಯಾರೆಟು, ಇದರಲ್ಲಿ ಎಲ್ಲ ಐಟಮ್ಸು ಒಂದೊಂದು ತರಕಾರಿನ ತೊಗೊಂಡ್ರೆ ಸಾಕು. ಸೊ ಎಲ್ಲ ಒಂದೊಂದು ಪೀಸ್ ತರಕಾರಿ ತೊಗೊಂಡ್ರೆ ಸಾಕು. ಎರಡೆರಡೆಲ್ಲ ತೊಗೊಂಡ್ರೆ ತುಂಬ ಜಾಸ್ತಿ ಜನ ಇದ್ದರೆ ಮಾತ್ರ 2-3 ಆ ಥರ ಯೂಸ್ ಮಾಡ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನೀವೇನಾದರೂ ಮದುವೆ ಮನೆಗಳಿಗೆ, ಫಂಕ್ಷನ್ಸ್ಗಳಿಗೆ ಹೋದಾಗ ಈ ಥರ ಕೆಲವೊಂದು ಟೈಮು ಸಲಾಡ್ಸ್ ಥರ ಮಾಡಿ ಹಾಕಿರ್ತಾರೆ, ನೋಡಿರ್ತೀರ. ಸೊ ಇದನ್ನು ಕೆಲವರು ಹಾಗೆ ಕೂಡ ತಿಂತಾರೆ. ಪೆಪ್ಪರು, ಲೆಮನ್ನು ಆ ಥರ ಹಾಕಿಬಿಟ್ಟು ತಿಂತಾರೆ. ಇದನ್ನು ಮೊಸರು ಹಾಕಿ ಯಾವ ರೀತಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೋರಿಸ್ತಿದ್ದೀನಿ. ಸೊ ನಂತರ ಸ್ವಲ್ಪ ಬೀಟ್ರೋಟು, ನಮಗೆ ಎಷ್ಟು ಬೇಕು ಒಂದು ಕಪ್ಪಷ್ಟು ಬೀಟ್ರೋಟ್ ಸಹ ತುರ್ಕೊಂಡೆ. ಸೊ ನಂತರ ಒಂದು ಮೂಲಂಗಿ ತುರ್ಕೊಳ್ತಾ ಇದ್ದೀನಿ. ಸೊ ಮೂಲಂಗಿ ಕೆಲವರು ಇಷ್ಟಪಡೋದಿಲ್ಲ. ಇದು ಗ್ಯಾಸ್ಟ್ರಿಕ್ಗೆ ಎಲ್ಲ ತುಂಬಾ ಒಳ್ಳೆಯದು. ಸೊ ಮೂಲಂಗಿ ನಮ್ಮ ಸ್ಮೆಲ್ಲು ಅಂತ ಹೇಳಿ ಸಹ ಕೆಲವರು ತಿನ್ನೋದಿಲ್ಲ. ಅದನ್ನು ಸಹ ಇದು ಮಾಡ್ತಾರೆ. ಇದನ್ನು ಎಲ್ಲ ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಮಾಡಿದಾಗ ಇದು ಯಾವ ರೀತಿ ಸ್ಮೆಲ್ ಬರೋದಾಗಲಿ ಏನೂ ಇಲ್ಲ. ಸೊ ಸೌತೆಕಾಯಿನ ನೋಡಿ ನಾನು ತುರ್ಕೊಳ್ತಿಲ್ಲ. ಜಸ್ಟ್ ಈ ಥರ ನಾನು ಕೋಸಂಬರಿಗೆ ಯಾವ ರೀತಿ ಹೆಚ್ಕೊಳ್ತೀವಲ್ಲ ಆ ಥರ ಹೆಚ್ಕೊಳ್ತಾ ಇದ್ದೀನಿ. ಸೊ ಸಣ್ಣದಾಗಿ ಹೆಚ್ಕೊಳ್ಬೇಕು. ನಾವು ಆಲ್ರೆಡಿ ಬೀಟ್ರೋಟು, ಕ್ಯಾರೆಟು, ಮತ್ತು ಮೂಲಂಗಿ ಮತ್ತು ಗೆಡ್ಡೆಕೋಸು ಇಷ್ಟನ್ನು ಸಹ ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾವು ಹೆಸರು ಕಾಳಿಂದ ಮೊಳಕೆ ಕಟ್ಟಿರೋದು ಮತ್ತು ಏನಂತಾರೆ ಜೋಳದ್ದು ಸ್ವೀಟ್ ಕಾರ್ನು, ಸೊ ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಅದನ್ನು ಯಾವುದು ಮಿಕ್ಸ್ ಮಾಡ್ಕೊಂಡಿಲ್ಲ. ಜಸ್ಟ್ ಇಷ್ಟು ಐಟಮ್ಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ಸೊ ಒಂದೊಂದು ಐಟಮ್ ಹಾಕ್ಕೊಂಡ್ರೆ ಸುಮಾರು ಇದು 4 ಜನರಿಂದ 5 ಜನಕ್ಕೆ ಸರ್ವ್ ಮಾಡ್ಕೊಳ್ಬೋದು. ಸೊ ತುಂಬಾ ಚೆನ್ನಾಗೂ ಇರುತ್ತೆ ಕೂಡ ಫ್ರೆಂಡ್ಸ್. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಆದಷ್ಟು ಇದಕ್ಕೆ ಸೌತೆಕಾಯಿ ಎಲ್ಲ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಸ್ವೀಟ್ ಟೊಮೆಟೊ ತೊಗೊಂಡಿದ್ದೀನಿ. ಸ್ವೀಟ್ ಟೊಮೆಟೊನು ಸಹ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ. ಇದು ಸ್ವಲ್ಪ ಹುಳಿ ಬರೋದಕ್ಕೆ, ಏಕೆಂದರೆ ಹಸಿ ತರಕಾರಿ ಹಾಕ್ತಿರೋದ್ರಿಂದ ಅದು ಒಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ ಹೇಳಿ ಈ ಒಂದು ಟೊಮೆಟೊನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ಒಂದು ಡಯಟ್ ಆ ಥರ ಎಲ್ಲ ಮಾಡ್ತಿರ್ತಾರಲ್ಲ, ಸೊ ಅಂಥವರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದು ಒಂದು ಕಪ್ ಮೊಸರು ಜೊತೆಗೆ ಇದನ್ನು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ಡೈಲಿ ಊಟದ ಜೊತೆಗೂ ಸಹ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಇದು ನಮ್ಮ ಚಿಕ್ಕಮ್ಮ ಬಂದು ನಮಗೆ ಊಟದ ಜೊತೆಗೆ ಸರ್ವ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಈ ಒಂದು ರೆಸಿಪಿ ನನಗೆ ಮೈಂಡಲ್ಲಿತ್ತು. ಹಾಗಾಗಿ ಇದನ್ನು ನಾನು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಇಲ್ಲಿ ನಾನು ಕ್ಯಾರೆಟ್ನ ಒಂದು ಬೌಲ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ಮೂಲಂಗಿ, ಗೆಡ್ಡೆಕೋಸು, ನಂತರ ಬೀಟ್ರೂಟು ಸ್ವಲ್ಪ ಕೆಂಪುಗೆ ಆಗಿಬಿಡುತ್ತೆ. ಸೊ ಪರವಾಗಿಲ್ಲ, ತೊಂದರೆ ಇಲ್ಲ. ಕೆಂಪುಗಾದರೂ ಏನೂ ಪ್ರಾಬ್ಲಮ್ ಇಲ್ಲ. ತರಕಾರಿ ಹಾಕಿದ್ಮೇಲೆ ಎಲ್ಲನೂ ಕೆಂಪು ಆಗಿಬಿಡುತ್ತೆ. ಸೊ ಹಾಗಾಗಿ ಲಾಸ್ಟಲ್ಲಿ ನಾನು ಬೀಟ್ರೋಟ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸೊ ನೀವೇನಾದರೂ ಮೊದಲೇ ಮಿಕ್ಸ್ ಮಾಡಿಟ್ಬಿಟ್ರೆ ಅದು ತುಂಬ ನೀರು ಥರ ಎಲ್ಲ ಆಗಿಬಿಡುತ್ತೆ. ಸೊ ನೀವು ಊಟ ಮಾಡೋ ಟೈಮಿಗೆ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ನಂತರ ನೋಡಿ ಬೀಟ್ರೋಟ್ನ ಹಾಕ್ಕೊಂಡೆ. ಸೌತೆಕಾಯಿ, ನಾನು ಸಣ್ಣಗೆ ಹೆಚ್ಚಿರ್ತಕ್ಕಂಥ ಸೌತೆಕಾಯಿನೂ ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು. ಇಲ್ಲಿ ಎಲ್ಲ ತರಕಾರಿಗಳನ್ನೂ ನಾನು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ನಂತರ ಇದಕ್ಕೆ ನಾನು 1 ಟೊಮೆಟೊ, ಸ್ವೀಟ್ ಟೊಮೆಟೊ ಇದ್ದರೆ ಒಳ್ಳೆಯದು. ಸೊ ತುಂಬ ಚೆನ್ನಾಗೂ ಕೂಡ ಇರುತ್ತೆ. 1 ಟೊಮೆಟೊ ಆ್ಯಡ್ ಮಾಡಿಕೊಂಡ್ರೆ ಸಾಕು. ನಿಮಗೇನಾದ್ರೂ ಟೊಮೆಟೊ ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಸೊ ನಂತರ ಇಲ್ಲಿ ನಾನು ಹಸಿಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಮಲ್ಲಿ ಮಕ್ಕಳು ಏನಾದರೂ ಇದ್ದರೆ ಅದನ್ನು ತಿನ್ನೋದಿಲ್ಲ ಅಂತಂದಾಗ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಸೊ ಅದ್ರ ಬದಲು ನೀವು ಪೆಪ್ಪರ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಇದಕ್ಕೆ ಗಾರ್ನಿಷಿಗೆ ಅಂತ ಹೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊ ನೋಡಿ ಪೆಪ್ಪರ್ ಪೌಡರ್ನು ಸಹ ನಾನು ಆ್ಯಡ್ ಮಾಡಿಕೊಂಡೆ ಸ್ವಲ್ಪ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಉಪ್ಪನ್ನು ನೀವು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಸೊ ನೋಡಿಕೊಂಡು ನೀವು ಊಟ ಬಡಿಸೋ ಟೈಮಿಗೆ ಅದನ್ನು
ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು. ಮುಂಚೆನೇ ನೀವು ಮಾಡಿ ಇಟ್ಬಿಟ್ರೆ ಅದು ತುಂಬ ನೀರು ಥರ ಎಲ್ಲ ಆಗಿಬಿಡುತ್ತೆ. ಆವಾಗ ಅಷ್ಟು ನೀರಿನ ಅಂಶದಲ್ಲಿ ಹೊರಟೋಗ್ಬಿಟ್ರೆ ರುಚಿ ಎಲ್ಲ ನೀರಿನ ಅಂಶದಲ್ಲಿ ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಊಟಕ್ಕೆ ಬಡಿಸ್ಬೇಕಾದ್ರೆ ಮಾತ್ರ ಮಾಡೋ ಟೈಮಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ನೋಡಿ ಇವಾಗ ಮಿಕ್ಸಿಂಗ್ ಮಾಡ್ತಾಯಿದ್ದೀನಿ. ಸೊ ಬೀಟ್ರೋಟ್ ಹಾಕಿರೋದ್ರಿಂದ ಫುಲ್ಲು ರೆಡ್ಡಿಶ್ ಥರ ಕಾಣಿಸುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಸ್ವಲ್ಪ ನಿಮಗೆ ನಿಂಬೆಹಣ್ಣು ಏನಾದರೂ ಬೇಕು ಅಂತಂದರೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ. ಸೊ ತುಂಬ ಚೆನ್ನಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ ಅಂತ ಹೇಳಿ ಲಾಸ್ಟಲ್ಲಿ ಸ್ವಲ್ಪ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಸೊ ಡೈಲಿ ಊಟದ ಜೊತೆಗೆ ಈ ಒಂದು ವೆಜಿಟೇಬಲ್ ಸಲಾಡ್ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ಇದರೊಳಗೆ ಎಲ್ಲ ತರಕಾರಿಗಳು ಮಿಕ್ಸ್ ಆಗಿರುತ್ತಲ್ಲ, ಹಾಗಾಗಿ ತುಂಬಾ ಹೆಲ್ತ್ಗೆ ಒಳ್ಳೆಯದು ಅಂತಲೇ ಹೇಳ್ತೀನಿ. ಸೊ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡಿಕೊಂಡು ತಿಂತಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ನಿಮಗೆ ಮೊಸರು ಬೇಡ ಅಂದರೂ ಸಹ ಸ್ಕಿಪ್ ಮಾಡ್ಕೊಳ್ಬೋದು. ನೀವು ಯಾವ ರೀತಿ ಕೋಸಂಬರಿನೆಲ್ಲ ತಿಂತೀರಲ್ಲ ಆ ರೀತಿ ಸಾಲ್ಟ್ ಮಾತ್ರ ಯೂಸ್ ಮಾಡಿಕೊಂಡು ತಿಂದ್ಕೊಳ್ಬೋದು. ಸೊ ಹಸಿ ತರಕಾರಿ ಥರನೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗೂ ಕೂಡ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಮೂಲಂಗಿ ಸ್ಮೆಲ್ ಆಗಿರ್ಬೋದು, ತರಕಾರಿ ಹಸಿ ಸ್ಮೆಲ್ ಆಗಿರ್ಬೋದು ಏನೂ ಇರೋದಿಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.